ಇವತ್ತು ನಾವು ಜಪದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ಇದು ಕೇವಲ ಮಂತ್ರಗಳನ್ನ ಸುಮ್ಮನೆ ಹೇಳೋದಲ್ಲ, ಇದರ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ. ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಗಾಯತ್ರಿ ಚೈತನ್ಯ ಅನ್ನೋ ಗ್ರಂಥ. ಇದರಲ್ಲಿ ಹೇಳಿರೋ ಹಾಗೆ ಒಬ್ಬ ಸಾಧಕನ ದೃಷ್ಟಿಯಿಂದ ಜಪದ ಪಯಣ ಹೇಗಿರುತ್ತೆ ಅಂತ ನೋಡೋಣ. ಅಂದ್ರೆ ಸರಿಯಾದ ಆಸನದಿಂದ ಹಿಡಿದು ಜಪಮಾಲೆ ಆಯ್ಕೆ ಮಾಡೋವರೆಗೆ, ಮತ್ತೆ ಕೊನೆಗೆ ಅಹಂಕಾರವನ್ನ ಮೀರಿ ನಿಲ್ಲುವ ಗುರಿಯವರೆಗೆ. ಹೌದು, ನಾವು ಕೇವಲ ನಿಯಮಗಳನ್ನ ಪಟ್ಟಿ ಮಾಡ್ತಾ ಹೋಗೋದಿಲ್ಲ. ಆ ನಿಯಮಗಳ ಹಿಂದಿರೋ ಯಾಕೆ ಅನ್ನೋದನ್ನ ಹುಡುಕೋಣ. ಈಗ ನೋಡಿ, ಜಪಮಾಲೆಯ ಮಣಿಗಳನ್ನ ಜಪಿಸುವಾಗ ನಮ್ಮ ತೋರು ಬೆರಳು ಯಾಕೆ ತಾಗಬಾರ್ದು? ಆ 108 ಮಣಿಗಳು ಮುಗಿದ ಮೇಲೆ ಆ ದೊಡ್ಡದಾದ ಮೇರುಮಣಿ ಬರುತ್ತಲ್ವಾ, ಅದನ್ನ ಯಾಕೆ ದಾಟಬಾರ್ದು? ಇದರ ಹಿಂದಿನ ತತ್ವ ಮತ್ತು ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದ್ಭುತ. ಹಾಗಾದ್ರೆ ಈ ಪಯಣದ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ ಅಲ್ವಾ? ಒಬ್ಬ ಸಾಧಕ ಜಪಕ್ಕೆ ಕೂತಾಗ ಆತ ಪಾಲಿಸಬೇಕಾದ ಕೆಲವು ಮೂಲಭೂತ ನಿಯಮಗಳಿರುತ್ತೆ. ಏನವು? ಆ ಗ್ರಂಥದಲ್ಲಿ ಯಾವುದನ್ನ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಜಪ ಮಾಡುವಾಗ ಸಾಧಕನ ಏಕಾಗ್ರತೆ ಅನ್ನೋದು ಅತಿ ಮುಖ್ಯ. ಹಾಗಾಗಿ ಅದಕ್ಕೆ ಭಂಗ ತರೋ ಯಾವುದೇ ಕೆಲಸವನ್ನ ನಿಷಿದ್ಧ ಅಂತ ಹೇಳಲಾಗಿದೆ. ಉದಾಹರಣೆಗೆ ಮಾತನಾಡುವುದು, ಆಕಾಳಿಸುವುದು ಅಥವಾ ನಿದ್ದೆ ಮಾಡೋದು, ಪದೇ ಪದೇ ಜಾಗ ಬದಲಾಯಿಸೋದು ಕೂಡ ಸರಿಯಲ್ಲ. ಇದೆಲ್ಲ ಮನಸ್ಸನ್ನ ಚಂಚಲ ಮಾಡುತ್ತೆ. ಆಸನದ ಬಗ್ಗೆನೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಪದ್ಮಾಸನ, ಸಿದ್ಧಾಸನ ಅಥವಾ ವಜ್ರಾಸನ ಬಹಳ ಶ್ರೇಷ್ಠ. ಆದರೆ ಇದು ಎಲ್ಲರಿಗೂ ಸಾಧ್ಯ ಆಗಲ್ಲ. ಹೌದು ಹೌದು, ಎಲ್ರಿಗೂ ಆ ಆಸನಗಳಲ್ಲಿ ಹೆಚ್ಚು ಹೊತ್ತು ಕೂರೋಕ್ಕಾಗೋಲ್ಲ. ಅಂಥವರೇನ್ ಮಾಡ್ಬೇಕು? ಅಂಥವರು ಸುಖಾಸನದಲ್ಲಿ ಕೂತು ಜಪ ಮಾಡ್ಬೋದು. ಒಂದು ವೇಳೆ ಕುರ್ಚಿ ಮೇಲೆ ಕೂರ್ಬೇಕಾದ ಅನಿವಾರ್ಯತೆ ಇದ್ರೆ ಅದಕ್ಕೂ ಅವಕಾಶ ಇದೆ. ಆದ್ರೆ ಒಂದು ಮುಖ್ಯ ನಿಯಮ ಏನಂದ್ರೆ, ನೆಲದ ಜೊತೆ ನೇರ ಸಂಪರ್ಕ ಇರಬಾರ್ದು. ಅಂದ್ರೆ ಕೂರೋ ಜಾಗದಲ್ಲಿ ಮತ್ತೆ ಪಾದಗಳ ಕೆಳಗೆ ಒಂದು ಚಾಪೆ ಅಥವಾ ಮರದ ಮಣೆ ಹಾಕ್ಕೋಬೇಕು. ಓ, ಇದಕ್ಕೇನ್ ಕಾರಣ? ಇದರ ಹಿಂದೆ ಒಂದು ಉದ್ದೇಶ ಇದೆ. ಭೂಮಿಯ ಆಕರ್ಷಣಾ ಶಕ್ತಿ ನಮ್ಮ ಸಾಧನೆಯ ಶಕ್ತಿಯನ್ನ ಸೆಳೆದುಕೊಳ್ಳಬಾರ್ದು ಅಂತ. ಸರಿ ಸರಿ, ಇದರಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ. ಜಪದಲ್ಲಿ ವಾಚಿಕ, ಉಪಾಂಶು ಮತ್ತು ಮಾನಸಿಕ ಅಂತೆ 3 ಹಂತಗಳಿವೆ. ಇದು ಕೇವಲ 3 ಬೇರೆ ಬೇರೆ ವಿಧಾನಗಳಾ ಅಥವಾ ಇದೊಂದು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತನಾ? ಇದು ಖಂಡಿತವಾಗಿಯೂ ಒಂದು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವೇ ಸರಿ. ಸಾಧನೆಯು ಒಳಗಿನಿಂದ ಹೊರಗಿನ ಸ್ಥಿತಿಗೆ ಹೇಗೆ ಹೋಗುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಮೊದಲನೇ ಹಂತ ವಾಚಿಕ, ಅಂದ್ರೆ ಮಂತ್ರವನ್ನ ಸ್ಪಷ್ಟವಾಗಿ ಬೇರೆಯವರಿಗೂ ಕೇಳಿಸೋ ಹಾಗೆ ಹೇಳೋದು. ಇದು ಆರಂಭಿಕ ಹಂತ, ಮನಸ್ಸನ್ನ ಹಿಡಿತಕ್ಕೆ ತರಲು ಸಹಾಯ ಮಾಡುತ್ತೆ. ಆಮೇಲೆ ಎರಡನೇದು ಉಪಾಂಶು. ಹೌದು, ಉಪಾಂಶು ಅಂದ್ರೆ ತುಟಿಗಳು ಮಾತ್ರ ಚಲಿಸೋ ಹಾಗೆ, ತನಗೆ ಮಾತ್ರ ಕೇಳಿಸೋ ಹಾಗೆ ಮೆಲುಧನಿಯಲ್ಲಿ ಜಪ ಮಾಡೋದು. ಇದು ಸಾಧನೆಯನ್ನ ಇನ್ನಷ್ಟು ಆಂತರಿಕಗೊಳಿಸುತ್ತೆ. ಹಾಗಾದ್ರೆ 3ನೇ ಮತ್ತು ಅಂತಿಮ ಹಂತವಾದ ಮಾನಸಿಕ ಜಪ. ಮಾನಸಿಕ ಜಪವೇ ಅತ್ಯುನ್ನತ ಹಂತ. ಇದರಲ್ಲಿ ತುಟಿ, ನಾಲಿಗೆ ಯಾವುದೂ ಅಲುಗಾಡೋದಿಲ್ಲ. ಮನಸ್ಸಿನಲ್ಲೇ ಮಂತ್ರದ ಅನುಸಂಧಾನ ನಡೀತಿರುತ್ತೆ. ಶಬ್ದವೂ ಪೂರ್ತಿಯಾಗಿ ಒಳಗೆ ಲೀನವಾದಾಗ ಆ ಧ್ಯಾನದ ಸ್ಥಿತಿಗೆ ಹೋಗೋದು ಸುಲಭ ಆಗುತ್ತೆ. ಸೂತಕದಂತಹ ಸಂದರ್ಭಗಳಲ್ಲಿ ದೈಹಿಕ ಶುದ್ಧಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರಲ್ವಾ? ಆಗ ಜಪವನ್ನ ನಿಲ್ಲಿಸ್ಬೇಕಾ? ಗಾಯತ್ರಿ ಚೈತನ್ಯ ಗ್ರಂಥ ಈ ಬಗ್ಗೆ ಏನ್ ಹೇರುತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಗ್ರಂಥದ ಪ್ರಕಾರ ಜಪ ಅನ್ನೋದು ಒಂದು ನಿತ್ಯ ಕರ್ಮ. ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ. ಆದ್ರೆ ಅಂತಹ ಸಮಯದಲ್ಲಿ ಜಪಮಾಲೆ ಅಂತ ಭೌತಿಕ ವಸ್ತುಗಳನ್ನ ಬಳಸಬಾರ್ದು. ಬದಲಿಗೆ ಮಾನಸಿಕವಾಗಿ ಜಪವನ್ನ ಮುಂದುವರಿಸಬೇಕು. ಅಂದ್ರೆ ನೋಡಿ, ಇದು ಶಾರೀರಿಕ ಶುದ್ಧಿಗಿಂತ ಮಾನಸಿಕ ನಿರಂತರತೆಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ತೋರಿಸ್ತೆ. ಹೌದು ಹೌದು, ಆಧ್ಯಾತ್ಮಿಕ ಕ್ರಿಯೆಗಳು ಕೇವಲ ಹೊರಗಿನ ಆಚರಣೆಗಳಲ್ಲ, ಅವು ಆಂತರಿಕ ನಿಷ್ಠೆಗೆ ಸಂಬಂಧಿಸಿದ್ದು. ನಿಖರವಾಗಿ. ಮನಸ್ಸು ಆಂತರಿಕವಾಗಿ ಮಂತ್ರದಲ್ಲಿ ಲೀನವಾದಾಗ ಆ ಏಕಾಗ್ರತೆಯನ್ನ ಹಿಡಿದಿಡೋಕೆ ಒಂದು ಭೌತಿಕ ಆಧಾರ ಬೇಕಾಗಬಹುದು. ಬಹುಶಃ ಅಲ್ಲೇ ಜಪಮಾಲೆಯ ಪಾತ್ರ ಬರೋದು ಅಲ್ವಾ? ನಿಖರವಾಗಿ ಹೇಳಿದ್ರಿ. ಜಪಮಾಲೆಯು ಚಂಚಲ ಮನಸ್ಸಿಗೆ ಒಂದು ಲಂಗರು ಇದ್ದ ಹಾಗೆ. ಪ್ರತಿಯೊಂದು ಮಣಿಯನ್ನು ಸ್ಪರ್ಶಿಸಿ ಮುಂದಕ್ಕೆ ಸಾಗಿದಾಗ ಮನಸ್ಸು ಮಂತ್ರದ ಮೇಲೆ ಸ್ಥಿರವಾಗಿ ನಿಲ್ಲುತ್ತೆ. ನಮ್ಮ ಚರ್ಚೆಯ ಆಧಾರ ಗ್ರಂಥದ ಪ್ರಕಾರ ಭಾರತದಲ್ಲಿದರ ಬಳಕೆ ಕ್ರಿಸ್ತಪೂರ್ವ 8ನೇ ಶತಮಾನದಿಂದಲೇ ಇದೆ. ಮನಸ್ಸನ್ನ ಕೇಂದ್ರೀಕರಿಸೋಕೆ ಇದೊಂದು ಬಹಳ ಪ್ರಾಚೀನ ಮತ್ತು ಪರಿಣಾಮಕಾರಿ ಸಾಧನ. ಪ್ರತಿಯೊಂದು ದೇವತಾತತ್ವಕ್ಕೂ ಒಂದು ನಿರ್ದಿಷ್ಟ ಮಾಲೆಯನ್ನ ಸೂಚಿಸಿದ್ದಾರೆ.
ಈಗ ಶಿವನಿಗೆ ರುದ್ರಾಕ್ಷಿ ಅಂತ ಎಲ್ಲರಿಗೂ ಗೊತ್ತು. ವಿಷ್ಣು ಮತ್ತೆ ಕೃಷ್ಣ ತತ್ವಕ್ಕೆ ತುಳಸಿ ಕಾಷ್ಟದ ಮಾಲೆ. ಆದ್ರೆ ಲಕ್ಷ್ಮೀ ತತ್ವಕ್ಕೆ ಕಮಲದ ಬೀಜ ಅಥವಾ ಬಂಗಾರದ ಮಾಲೆ ಅಂತ ಹೇಳಲಾಗಿದೆ. ಕಮಲದ ಬೀಜದ್ದೂ ಸರಿ, ಲಕ್ಷ್ಮೀ ಕಮಲದ ಮೇಲೆ ಇರ್ತಾಳೆ. ಆದ್ರೆ ಬಂಗಾರ ಯಾಕೆ? ಅದು ಕೇವಲ ಐಶ್ವರ್ಯದ ಸಂಕೇತ ಅಷ್ಟೇನಾ? ಅದಕ್ಕಿಂತ ಆಳವಾದ ಅರ್ಥ ಇದೆ. ಶಾಸ್ತ್ರಗಳ ಪ್ರಕಾರ ಬಂಗಾರ ಅನ್ನೋದು ಶುದ್ಧತೆಯ ಮತ್ತು ದೈವಿಕ ಶಕ್ತಿಯ ಅತ್ಯುತ್ತಮ ಸಂವಾಹಕ, ಅಂದ್ರೆ ಕಂಡಕ್ಟರ್. ಅದು ಯಾವತ್ತೂ ಕಳಂಕಿತ ಆಗಲ್ಲ, ತನ್ನ ಹೊಳಪನ್ನ ಕಳ್ಕೊಳ್ಳಲ್ಲ. ಹಾಗಾಗಿ ಅದು ಲಕ್ಷ್ಮಿಯ ಸ್ಥಿರವಾದ ಚೈತನ್ಯವನ್ನ ಆಕರ್ಷಿಸಿ ಹಿಡಿದಿಟ್ಕೊಳ್ಳೋ ಮಾಧ್ಯಮ ಅಂತ ಪರಿಗಣಿಸಲಾಗಿದೆ. ಓ ಹಾಗೆ, ಕಮಲದ ಬೀಜ ನಿರ್ಲಿಪ್ತತೆ ಸಂಕೇತವಾದರೆ ಬಂಗಾರ ಶುದ್ಧತೆ ಮತ್ತು ಸ್ಥಿರತೆಯ ಸಂಕೇತ. ಹೌದು. ಹಾಗೆಯೇ ದುರ್ಗೆ ಅಥವಾ ಶಕ್ತಿ ತತ್ವದ ಉಪಾಸನೆಗೆ ಹವಳ ಅಥವಾ ಸ್ಫಟಿಕದ ಮಾಲೆಗಳನ್ನ ಸೂಚಿಸಲಾಗಿದೆ. ಇವುಗಳ ಹಿಂದೆಯೂ ಇಂಥದ್ದೇ ಏನಾದ್ರೂ ಸಾಂಕೇತಿಕ ಅರ್ಥಗಳಿವ್ಯಾ? ಖಂಡಿತ. ಹವಳ ಅನ್ನೋದು ಮಂಗಳನ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಅದು ಧೈರ್ಯ, ಶಕ್ತಿ ಮತ್ತು ರಕ್ಷಣೆಯ ಸಂಕೇತ. ದುರ್ಗೆಯ ಉಗ್ರ ಸ್ವರೂಪದ ಆರಾಧನೆಗೆ ಇದು ಸೂಕ್ತ. ಸ್ಫಟಿಕ ಇದೆಯಲ್ವಾ, ಅದು ತಂಪು, ಶಾಂತಿ ಮತ್ತು ಶುದ್ಧತೆಯ ಸಂಕೇತ. ಅದು ದೇವಿಯ ಸೌಮ್ಯ ರೂಪವಾದ ಲಲಿತಾ ಅಥವಾ ಸರಸ್ವತಿಯ ಆರಾಧನೆಗೆ ಹೆಚ್ಚು ಸೂಕ್ತ. ಸರಿ ಸರಿ. ಅಂದ್ರೆ ಪ್ರತಿಯೊಂದು ಮಾಲೆಯ ಆಯ್ಕೆಯ ಹಿಂದೆ ಒಂದು ನಿರ್ದಿಷ್ಟ ಶಕ್ತಿಯನ್ನ ಆಹ್ವಾನಿಸೋ ಉದ್ದೇಶ ಇದೆ. ಖಂಡಿತವಾಗಿಯೂ. ಈಗ ವಿಷಯ ಇನ್ನಷ್ಟು ಆಸಕ್ತಿದಾಯಕ ಆಗ್ತಿದೆ. ಯಾವ ಸಾಧನದಿಂದ ಜಪ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಗಾಯತ್ರಿ ಚೈತನ್ಯ ಗ್ರಂಥದಲ್ಲಿ ಒಂದು ಶ್ರೇಣೀಕರಣವನ್ನೇ ಕೊಟ್ಟಿದ್ದಾರೆ. ಬೆರಳಿನ ಗೆರೆಗಳಿಂದ ಮಾಡಿದ ಜಪಕ್ಕೆ 1 ಪಟ್ಟು ಫಲ, ಶಂಖದ ಮಾಲೆಯಿಂದ 100 ಪಟ್ಟು, ಹವಳದಿಂದ 1000 ಪಟ್ಟು, ಸ್ಫಟಿಕದಿಂದ 10,000, ಮುತ್ತಿನಿಂದ 1,00,000, ಕಮಲ ಬೀಜದಿಂದ 10 ಲಕ್ಷ ಮತ್ತು ಬಂಗಾರದಿಂದ 1,00,00,000 ಪಟ್ಟು ಫಲ ಅಂತ ಹೇಳಲಾಗಿದೆ. 1,00,00,000 ಪಟ್ಟು. ಹೌದು, ಈ ಸಂಖ್ಯೆಗಳು ಅಕ್ಷರಶಃ ಗುಣಾಕಾರ ಅಂತಲ್ಲ, ಬದಲಿಗೆ ಆ ವಸ್ತುವಿನ ಆಧ್ಯಾತ್ಮಿಕ ಸ್ಪಂದನೆಯ ತೀವ್ರತೆಯನ್ನ ಸೂಚಿಸುತ್ತೆ ಅಷ್ಟೇ. ಜಪದ ಸೂಕ್ಷ್ಮತೆ ಹೆಚ್ಚಾದ ಹಾಗೆ ಫಲಾನೂ ಹೆಚ್ಚಾಗುತ್ತೆ. ಹಾಗಾದ್ರೆ ಒಂದು ಪ್ರಶ್ನೆ. ಬಂಗಾರಕ್ಕೆ 1,00,00,000 ಪಟ್ಟು ಫಲ ಸರಿ, ಆದ್ರೆ ರುದ್ರಾಕ್ಷಿ ಮತ್ತು ಕುಶದ ಬೇರಿನ ಮಾಲೆಗೆ ಅನಂತ ಪಟ್ಟು ಫಲ ಅಂತ ಹೇಳಿದ್ದಾರೆ. ಇದು ಕೇವಲ ವಸ್ತುವಿನ ಬೆಲೆಯನ್ನ ಆಧರಿಸಿದ್ಯಾ ಅಥವಾ ಬೇರೇನಾದ್ರೂ ತತ್ವ ಇದೆಯಾ ಇದರಿಂದ? ಇದು ಅತ್ಯುತ್ತಮವಾದ ಪ್ರಶ್ನೆ. ನೋಡಿ, ಇದು ಕೇವಲ ಭೌತಿಕ ಮೌಲ್ಯದ ವಿಷಯ ಅಲ್ಲ. ಪ್ರತಿಯೊಂದು ವಸ್ತುವಿಗೂ ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಸ್ಪಂದನೆ ಇರುತ್ತೆ. ನೀವು ಹೇಳಿದ ಹಾಗೆ ಚಿನ್ನ ಸೌರಶಕ್ತಿಯನ್ನ ಹಿಡಿದಿಟ್ಕೊಳ್ಳುತ್ತೆ. ಅದು ಲೌಕಿಕ ಯಶಸ್ಸಿಗೆ ಸಂಬಂಧಿಸಿದ್ದು. ಅದಕ್ಕೊಂದು ಮಿತಿ ಇದೆ. ಆದರೆ ರುದ್ರಾಕ್ಷಿ ಇದೆಯಲ್ವಾ, ಅದು ಸಾಕ್ಷಾತ್ ಶಿವನ ಕಣ್ಣೀರಿಂದ ಹುಟ್ಟಿದ್ದು ಅನ್ನೋ ನಂಬಿಕೆ. ಅದು ಶಿವನ ನೇರ ಶಕ್ತಿಯನ್ನ, ಅಂದ್ರೆ ವೈರಾಗ್ಯ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನ ಹೊಂದಿರುತ್ತೆ. ಆ ಶಕ್ತಿಯ ಫಲವನ್ನ ಲೌಕಿಕ ಸಂಖ್ಯೆಗಳಿಗೆ ಅಳೆಯೋಕೆ ಆಗಲ್ಲ. ಅದಕ್ಕೆ ಅದನ್ನ ಅನಂತ ಅಂತ ಕರೆದಿದ್ದಾರೆ. ಈಗ ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ. ಜಪಮಾಲೆ ಬಳಸೋವಾಗ ತೋರು ಬೆರಳನ್ನ ಅಂದ್ರೆ ತರ್ಜನಿಯನ್ನ ಬಳಸಬಾರ್ದು ಅಂತ ಕಟ್ಟುನಿಟ್ಟಿನ ನಿಯಮ ಇದೆ. ಯಾಕೆ? ನಾವು ಪರಿಶೀಲಿಸ್ತಿರೋ ಮೂಲದ ಪ್ರಕಾರ ಇದಕ್ಕೆ ಹಲವು ಕಾರಣಗಳಿವೆ. ಮುಖ್ಯವಾಗಿ ತೋರು ಬೆರಳನ್ನ ಅಹಂಕಾರದ ಸಂಕೇತ ಅಂತ ಪರಿಗಣಿಸಲಾಗಿದೆ. ಅದು ನಾನು, ನನ್ನದು ಅನ್ನೋ ಪ್ರತ್ಯೇಕತೆಯ ದ್ವೈತ ಭಾವನೆಯನ್ನು ಸೂಚಿಸುತ್ತೆ. ಹೌದಾ? ಹೌದು. ಗಮನಿಸಿ ನೋಡಿ, ನಾವು ಇನ್ನೊಬ್ಬರನ್ನ ದೂಷಿಸೋಕೆ, ಬೆರಳು ಮಾಡಿ ತೋರಿಸೋಕೆ, ಅಧಿಕಾರ ಚಲಾಯಿಸೋಕೆ ಇದೇ ಬೆರಳನ್ನ ಬಳಸ್ತೀವಿ. ಇದಕ್ಕೆ ಚಾಡಿ ಬೆರಳು ಅಂತನೂ ಹೆಸರಿದೆ. ಅಹಂಕಾರದ ಸಂಕೇತ ಸರಿ. ಆದ್ರೆ ನಾವು ಜ್ಞಾನವನ್ನ ಸೂಚಿಸೋ ಜ್ಞಾನಮುದ್ರೆಯಲ್ಲಿ ಇದೇ ತೋರು ಬೆರಳು ಮತ್ತೆ ಹೆಬ್ಬೆರಳನ್ನ ಸೇರಿಸ್ತೀವಲ್ವಾ? ಹಾಗಿದ್ಮೇಲೆ ಜಪದಲ್ಲಿ ಮಾತ್ರ ಯಾಕಿದನ್ನ ನಿಷೇಧಿಸಿದ್ದಾರೆ? ಇದ್ರ ಹಿಂದೆ ಇನ್ನೇನಾದ್ರೂ ಆಳವಾದ ಕಾರಣ ಇರಬಹುದಾ? ಬಹಳ ಸೂಕ್ಷ್ಮವಾದ ಪ್ರಶ್ನೆ ಇದು. ಜ್ಞಾನಮುದ್ರೆಯಲ್ಲಿ ಮನಸ್ಸು ಮತ್ತು ಅಹಂಕಾರವನ್ನ ಪ್ರತಿನಿಧಿಸೋ ತೋರು ಬೆರಳು ಆತ್ಮ ಅಥವಾ ಜ್ಞಾನವನ್ನ ಪ್ರತಿನಿಧಿಸೋ ಹೆಬ್ಬೆರಳಿಗೆ ಶರಣಾಗುತ್ತೆ. ಅದು ಜ್ಞಾನದ ಸಂಕೇತ. ಆದರೆ ಜಪದ ಕ್ರಿಯೆಯಲ್ಲಿ ನಾವು ಮಣಿಯನ್ನ ಮುಂದಕ್ಕೆ ತಳ್ಳುತ್ತೇವೆ. ಇಲ್ಲಿ ತೋರು ಬೆರಳನ್ನ ಬಳಸಿದ್ರೆ ಅಹಂಕಾರವೇ ಸಾಧನೆಯನ್ನ ನಿಯಂತ್ರಿಸಿದ ಹಾಗೆ ಆಗುತ್ತೆ. ಜಪದ ಉದ್ದೇಶವೇ ಅಹಂಕಾರವನ್ನ ತ್ಯಜಿಸಿ ಅದನ್ನ ಆತ್ಮದಲ್ಲಿ ಲೀನಗೊಳಿಸೋದು. ಓ ಹಾಗಾದ್ರೆ ಅದಕ್ಕೆ ಮಧ್ಯದ ಬೆರಳಿನಿಂದ ಅಂದ್ರೆ ಸತ್ವಗುಣದ ಸಂಕೇತದಿಂದ ಮಣಿಯನ್ನ ಹೆಬ್ಬೆರಳಿನ ಅಂದ್ರೆ ಆತ್ಮದ ಸಂಕೇತದ ಕಡೆಗೆ ತಳ್ಳಲಾಗುತ್ತೆ. ಅಂದ್ರೆ ಸಾತ್ವಿಕ ಗುಣದ ಸಹಾಯದಿಂದ ಮನಸ್ಸನ್ನ ಆತ್ಮದ ಕಡೆಗೆ ಕೊಂಡೊಯ್ಯೋದು. ಒಂದು ನಿಮಿಷ. ಅಂದ್ರೆ ಜಪ ಮಾಡುವಾಗ ನಮ್ಮ ಕೈಗಳಲ್ಲೇ ಒಂದು ತಾತ್ವಿಕ ನಾಟಕ ನಡೀತಿರುತ್ತೆ.
ಆತ್ಮವು ಅಂದ್ರೆ ಹೆಬ್ಬೆರಳು ಅಹಂಕಾರವನ್ನ ಅಂದ್ರೆ ತೋರುಬೆರಳನ್ನ ದೂರವಿಟ್ಟು ಸತ್ವಗುಣದ ಸಹಾಯದಿಂದ ಸಾಧನೆ ಮಾಡ್ತಿದೆ. ಹೌದು. ಇದು ಅದ್ಭುತ. ಹೌದು. ಇದು ಕೇವಲ ಯಾಂತ್ರಿಕ ಕ್ರಿಯೆಯಲ್ಲ, ಅದೊಂದು ನಿರಂತರ ಸಾಂಕೇತಿಕ ಕ್ರಿಯೆ. ಇದೇ ರೀತಿ ಆ ಮೇರುಮಣಿಯನ್ನ ದಾಟಬಾರದು ಅನ್ನೋ ನಿಯಮದ ಹಿಂದೆಯೂ ಆಳವಾದ ತತ್ವ ಇದೆ. ಹೌದು, ಮೇರುಮಣಿ. ಅದನ್ನ ಗುರುಮಣಿ ಅಂತನೂ ಕರೀತಾರೆ. ಅದನ್ನ ದಾಟಿದ್ರೆ ಜಪದ ಫಲಲೆಲ್ಲ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಇದೊಂದು ಕೇವಲ ನಂಬಿಕೆನಾ ಅಥವಾ ಇದರ ಹಿಂದೆ ಏನಾದ್ರೂ ಶಾರೀರಿಕ ಅಥವಾ ವೈಜ್ಞಾನಿಕ ಹಿನ್ನೆಲೆ ಇದೆಯಾ? ಖಂಡಿತ ಇದೆ. ಇದನ್ನ ಹೀಗ್ ಯೋಚಿಸಿ. ನಮ್ಮ ಶರೀರದಲ್ಲಿ ಈಡ ಮತ್ತು ಪಿಂಗಳ ನಾಡಿಗಳು ಅಂತ ಎರಡು ಮುಖ್ಯ ಶಕ್ತಿ ಪ್ರವಾಹಗಳಿವೆ. ಒಂದು ತಂಪು, ಇನ್ನೊಂದು ಬಿಸಿ. ಜಪಮಾಲೆಯ 108 ಮಣಿಗಳ ಒಂದು ಸುತ್ತು ಹಾಕೋದು ಈ ಎರಡು ಪ್ರವಾಹಗಳನ್ನ ಸಮತೋಲನಗೊಳಿಸಿದ ಹಾಗೆ. ಆ ಮೇರುಮಣಿ ಇದೆಯಲ್ವಾ, ಅದು ಆ ಸಮತೋಲನದ ಕೇಂದ್ರಬಿಂದು. ಅಂದ್ರೆ ನಮ್ಮ ಬೆನ್ನುಹುರಿಯ ಮಧ್ಯದಲ್ಲಿರೋ ಸುಷುಮ್ನಾ ನಾಡಿಯನ್ನ ಪ್ರತಿನಿಧಿಸ್ತೆ. ಹಾಗಾದ್ರೆ ಅದನ್ನ ದಾಟೋದು ಅಂದ್ರೆ? ಅದನ್ನ ದಾಟೋದಂದ್ರೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಶಾರ್ಟ್ ಮಾಡಿದಾಗೆ. ಸಾಧನೆಯಿಂದ ಉತ್ಪತ್ತಿಯಾದ ಶಕ್ತಿಯೆಲ್ಲ ವ್ಯರ್ಥವಾಗುತ್ತೆ. ಅದಕ್ಕಾಗಿಯೇ ನಾವು ಆ ಮೇರುಮಣಿಯನ್ನ ತಲುಪಿದಾಗ ಅದನ್ನ ಗೌರವಿಸಿ, ಮಾಲೆಯನ್ನ ತಿರುಗಿಸಿ, ಮತ್ತೆ ಹಿಮ್ಮುಖವಾಗಿ ಜಪವನ್ನ ಮುಂದುವರಿಸ್ತೀವಿ. ಇದು ಗುರುವನ್ನ ಗೌರವಿಸಿ ಅವರ ಮಾರ್ಗದರ್ಶನದ ಮಿತಿಯಲ್ಲಿ ಮುಂದುವರಿಯುವುದರ ಸಂಕೇತ. ಓ, ಹಾಗಾದ್ರೆ ಇದು ಮೂಢನಂಬಿಕೆಯಲ್ಲ, ಬದಲಿಗೆ ನಮ್ಮ ಶರೀರದೊಳಗಿನ ಶಕ್ತಿ ವ್ಯವಸ್ಥೆಯ ಒಂದು ಬಾಹ್ಯ ಪ್ರತಿರೂಪ. ಈಗ ಗಾಯತ್ರಿ ಮಂತ್ರದ ಜಪದ ಬಗ್ಗೆ ಮಾತಾಡೋಣ. ಗಾಯತ್ರಿ ಜಪಕ್ಕೆ ಮಾಲೆ ಬಳಸೋದಕ್ಕಿಂತ ಕೈಬೆರಳಿನ ಪರ್ವಗಳನ್ನ ಅಂದ್ರೆ ಗೆಣ್ಣುಗಳನ್ನ ಬಳಸಿ ಜಪಿಸೋದು ಶ್ರೇಷ್ಠ ಅಂತ ಉಲ್ಲೇಖ ಇದೆ. ಯಾಕೆ ಈ ವಿಶೇಷ ನಿಯಮ? ಗಾಯತ್ರಿಯು ವೇದ ಮಾತೆ. ಅವಳು ಬಹಳ ಸೂಕ್ಷ್ಮ ಶಕ್ತಿಯ ಸ್ವರೂಪ. ದೇವತೆಗಳು ಕೈಬೆರಳಿನ ಪರ್ವಗಳಲ್ಲಿ ವಾಸಿಸ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಗಾಯತ್ರಿಯಂತಹ ಶ್ರೇಷ್ಠ ಮಂತ್ರವನ್ನ ಜಪಿಸುವಾಗ ನಮ್ಮ ಶರೀರವನ್ನೇ ಒಂದು ಯಜ್ಞದ ಸಾಧನವನ್ನಾಗಿ ಬಳಸಬೇಕು ಅನ್ನೋದಿದ್ರ ಹಿಂದಿನ ತತ್ವ. ಆಧ್ಯಾತ್ಮಿಕ ಅಭಿವೃದ್ಧಿಗೆ ಈ ಪರ್ವಜಪವೇ ಅತ್ಯುತ್ತಮ ಅಂತ ಗಾಯತ್ರಿ ಚೈತನ್ಯ ಗ್ರಂಥದಲ್ಲಿ ಹೇಳಲಾಗಿದೆ. ಆದ್ರೆ ರುದ್ರಾಕ್ಷಿ ಮಾಲೆಗೆ ಅನಂತ ಫಲ ಇದೆ ಅಂತ ಈಗಷ್ಟೇ ಚರ್ಚೆ ಮಾಡಿದ್ವಿ. ಹಾಗಾದ್ರೆ ಗಾಯತ್ರಿ ಜಪವನ್ನ ರುದ್ರಾಕ್ಷಿ ಮಾಲೆಯಿಂದ ಮಾಡ್ಬೋದಾ? ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ರುದ್ರಾಕ್ಷಿ ಬೀಜಗಳು ಅಸಾಧಾರಣ ಆಧ್ಯಾತ್ಮಿಕ ಶಕ್ತಿಯನ್ನ, ಅಂದ್ರೆ ಒಂದು ರೀತಿ ಹೈ ವೋಲ್ಟೇಜನ್ನು ಹೊಂದಿರ್ತವೆ. ಅದರಿಂದ ಬರೋ ತೇಜ ತರಂಗಗಳನ್ನ ಸಾಮಾನ್ಯ ಸಾಧಕರು ತಡ್ಕೊಳ್ಳೋದು ಕಷ್ಟ. ಇದರಿಂದ ಅವರಲ್ಲಿ ತೇಜಸ್ ಹೆಚ್ಚಾಗಿ ಸಹನೆ ಕಡಿಮೆಯಾಗಿ ಕೆಲವೊಮ್ಮೆ ಬೇಗ ಕೋಪ ಬರೋ ಸಾಧ್ಯತೆ ಇರುತ್ತೆ. ಅಂದ್ರೆ ಇದು ಒಂದು ಪ್ರೊಫೆಷನಲ್ ಟೂಲ್ ಅನ್ನ ಸರಿಯಾದ ತರಬೇತಿ ಇಲ್ದೆ ಬಳಸದ ಹಾಗೆ. ಹಾಗಾದ್ರೆ ಯಾರು ಇದನ್ನ ಬಳಸಬಹುದು? ಹೌದು, ತೀವ್ರ ಸಾಧನೆ ಮಾಡೋ ತಪಸ್ವಿಗಳು ಅಥವಾ ಸಿದ್ಧಗುರುವಿನಿಂದ ಅನುಗ್ರಹಿಸಲ್ಪಟ್ಟ ಮಾಲೆಯನ್ನ ಪಡೆದವರು ಇದನ್ನ ಬಳಸಬಹುದು. ಯಾಕಂದ್ರೆ ಗುರುಗಳ ಆಶೀರ್ವಾದ ಒಂದು ಸೂಕ್ಷ್ಮ ಸಂರಕ್ಷಣಾ ಕವಚದ ಹಾಗೆ ಕೆಲಸ ಮಾಡುತ್ತೆ. ಅದು ರುದ್ರಾಕ್ಷಿಯ ತೀವ್ರ ಶಕ್ತಿಯನ್ನ ಸಾಧಕನಿಗೆ ಹಿತವಾಗುವಂತೆ ಪರಿವರ್ತಿಸುತ್ತೆ. ಸರಿ. ಸಾಮಾನ್ಯ ಸಾಧಕರಿಗೆ ಪರ್ವಜಪ ಅಥವಾ ಸ್ಫಟಿಕದ ಮಾಲೆ ಹೆಚ್ಚು ಸುರಕ್ಷಿತ. ಹೌದು, ಮತ್ತು ಸೂಕ್ತ ಕೂಡ. ಕೊನೆಯದಾಗಿ ಜಪಮಾಲೆಯ ಬಳಕೆಯ ಬಗ್ಗೆ ಕೆಲವು ಸಾಮಾನ್ಯ ಆದರೆ ಬಹಳ ಮುಖ್ಯವಾದ ನಿಯಮಗಳನ್ನು ನೋಡೋಣ. ಹೌದು, ಪ್ರತಿಯೊಬ್ಬ ಸಾಧಕನೂ ಪಾಲಿಸಬೇಕಾದ ಕೆಲವು ಅಂಶಗಳಿವೆ. ಮೊದಲನೇದಾಗಿ, ಸಾಧ್ಯವಾದರೆ ಗುರುಗಳಿಂದ ಅಭಿಮಂತ್ರಿಸಿದ ಮಾಲೆಯನ್ನ ಬಳಸೋದು ಅತಿಶ್ರೇಷ್ಠ. ಎರಡನೇದಾಗಿ, ಜಪಮಾಲೆಯನ್ನ ಗೋಮುಖಿ ಅನ್ನೋ ಒಂದು ಸಣ್ಣ ಚೀಲದಲ್ಲಿಟ್ಟು ಬೇರೆಯವರಿಗೆ ಕಾಣದ ಹಾಗೆ ಜಪಿಸಬೇಕು. ಇದು ಕೇವಲ ರಹಸ್ಯ ಕಾಪಾಡೋದಕ್ಕಲ್ಲ, ಜಪದಿಂದ ಮಾಲೆಯಲ್ಲಿ ಶೇಖರವಾದ ಶಕ್ತಿಯನ್ನ ಬಾಹ್ಯ ಪ್ರಭಾವಗಳಿಂದ ರಕ್ಷಿಸೋಕೆ. ತನ್ನ ಮಾಲೆಯನ್ನ ಬೇರೆಯವರಿಗೆ ಬಳಸೋಕೆ ಕೊಡಬಹುದಾ? ಖಂಡಿತ ಇಲ್ಲ. ಜಪಮಾಲೆ ಅನ್ನೋದು ಸಾಧಕನ ವೈಯಕ್ತಿಕ ಶಕ್ತಿಯೊಂದಿಗೆ ಅನುರಣಿಸುತ್ತೆ. ಅದು ಮೊಬೈಲ್ ಫೋನ್ನ ಪಾಸ್ವರ್ಡ್ ಇದ್ದಾಗೆ ಅತ್ಯಂತ ವೈಯಕ್ತಿಕ. ಅದನ್ನ ಬೇರೆಯವರಿಗೆ ಕೊಡಬಾರ್ದು ಅಥವಾ ಮುಟ್ಟೋಕು ಬಿಡಬಾರ್ದು. ಯಾವಾಗಲೂ ಬಲಗೈಯಿಂದಲೇ ಜಪಮಾಲೆ ಹಿಡ್ಕೋಬೇಕು. ಮತ್ತೆ ಮುಖ್ಯವಾಗಿ ಗಾಯತ್ರಿ ಜಪಕ್ಕೆ ಬಳಸೋ ಮಾಲೆಯನ್ನ ಆಭರಣದ ಹಾಗೆ ಕೊರಳಲ್ಲಿ ಅಥವಾ ಕೈಯಲ್ಲಿ ಧರಿಸಬಾರ್ದು. ಅದರ ಪಾವಿತ್ರತೆನ ಕಾಪಾಡ್ಕೋಬೇಕು. ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ಸಾರಾಂಶವೇನು? ಜಪದ ಆಸನದಿಂದ ಹಿಡಿದು ಮಾಲೆಗಳ ಹಿಂದಿನ ಶಕ್ತಿ ಶ್ರೇಣಿ, ಬೆರಳುಗಳ ತಾತ್ವಿಕ ಸಂಕೇತ ಮತ್ತು ಮೇರುಮಣಿಯ ವೈಜ್ಞಾನಿಕ ಮಹತ್ವದವರೆಗೆ ಜಪದ ಹಿಂದಿನ ಆಳವಾದ ವಿಜ್ಞಾನವನ್ನ ಅರ್ಥ ಮಾಡಿಕೊಂಡಿದ್ದೇವೆ. ಹೌದು, ಜಪ ಕೇವಲ ಒಂದು ಯಾಂತ್ರಿಕ ಪುನರಾವರ್ತನೆಯಲ್ಲ, ಅದೊಂದು ಸಂಪೂರ್ಣ ಜೀವನ ವಿಧಾನ. ಅದರ ಪ್ರತಿಯೊಂದು ನಿಯಮ, ಪ್ರತಿಯೊಂದು ಸಾಧನ ಮತ್ತು ಪ್ರತಿಯೊಂದು ಕ್ರಿಯೆ ಹಿಂದೆ ಗಹನವಾದ ಸಾಂಕೇತಿಕ ಮತ್ತು ತಾತ್ವಿಕ ಅರ್ಥ ಇದೆ. ಇದು ಮನಸ್ಸನ್ನ ಶಿಸ್ತುಬದ್ಧಗೊಳಿಸಿ ಅಹಂಕಾರವನ್ನ ಮೀರಿ ನಮ್ಮೊಳಗಿನ ಉನ್ನತ ಚೈತನ್ಯದೊಂದಿಗೆ ಸಂಪರ್ಕ ಸಾಧಿಸೋ ಒಂದು ಸುಂದರ ಮಾರ್ಗ.
ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರ ಚಿಂತನೆಗೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ. ಖಂಡಿತ. ಈ ಗಾಯತ್ರಿ ಚೈತನ್ಯ ಗ್ರಂಥದಲ್ಲಿ ಅಗಸ್ತ್ಯ ಸಂಹಿತೆಯ ಒಂದು ಉಲ್ಲೇಖ ಇದೆ. ಅದರ ಪ್ರಕಾರ ಮೇರುಮಣಿಯು ಬ್ರಹ್ಮದೇವನಿಂದ ಶಾಪಗ್ರಸ್ತವಾಗಿದೆ. ಈ ಪೌರಾಣಿಕ ಕಾರಣದಿಂದಲೂ ಅದನ್ನು ದಾಟಬಾರದು ಅಂತ ಹೇಳಲಾಗಿದೆ. ಇಲ್ಲಿ ನಾವು ಯೋಚಿಸಬೇಕಾದ ವಿಷಯ ಏನಂದ್ರೆ, ಇಂಥ ಪ್ರಾಚೀನ ಕಥೆಗಳು ಇಂದಿನ ಆಧ್ಯಾತ್ಮಿಕ ಆಚರಣೆಗಳನ್ನು ಹೇಗೆ ರೂಪಿಸುತ್ತವೆ? ಇವು ಅಕ್ಷರಶಃ ಪಾಲಿಸಬೇಕಾದ ಎಚ್ಚರಿಕೆಗಳೇ, ಅಥವಾ ಸಾಧಕನ ಮನಸ್ಸಲ್ಲಿ ಗೌರವ ಮತ್ತು ಶಿಸ್ತನ್ನು ಮೂಡಿಸೋಕೆ ಬಳಸೋ ಮನೋವೈಜ್ಞಾನಿಕ ಸಾಧನಗಳೇ? ಇದರ ಬಗ್ಗೆ ಚಿಂತಿಸಬಹುದು.